ಕನ್ನಡ ಕಿರುತೆರೆ ಮತ್ತು ಸಿನಿಮಾ ಲೋಕಕ್ಕೆ ಮತ್ತೊಮ್ಮೆ ಆಘಾತದ ಸುದ್ದಿ ಕೇಳಿಬಂದಿದೆ. ಹಲವು ವರ್ಷಗಳಿಂದ ತಮ್ಮ ಶಾಂತ ಸ್ವಭಾವ, ಸಹಜ ಅಭಿನಯ ಮತ್ತು ಹೋರಾಟದ ಬದುಕಿನಿಂದ ಗುರುತಿಸಿಕೊಂಡಿದ್ದ ನಟ ದಿಲೀಪ್ ರಾಜ್ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಕೇವಲ 48ನೇ ವಯಸ್ಸಿಗೆ ಅವರು ಇಹಲೋಕ ತ್ಯಜಿಸಿದ್ದು, ಈ ಸುದ್ದಿ ಕೇಳಿ ಅಭಿಮಾನಿಗಳು ಮಾತ್ರವಲ್ಲ, ಇಡೀ ಚಿತ್ರರಂಗವೇ ಬೆಚ್ಚಿಬಿದ್ದಿದೆ. ಇಂದು ಬೆಳಿಗ್ಗೆ ಅವರಿಗೆ ತೀವ್ರ ಎದೆನೋವು ಕಾಣಿಸಿಕೊಂಡ ಹಿನ್ನೆಲೆ ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಕೊನೆಯುಸಿರೆಳೆದಿದ್ದಾರೆ. ಬದುಕಿನಲ್ಲಿ ಎಷ್ಟು ಶಾಂತವಾಗಿ ನಡೆದುಕೊಂಡರೋ ಅದೇ ರೀತಿ ಯಾರಿಗೂ ತೊಂದರೆ ಕೊಡದೆ ಅಚಾನಕ್ಕಾಗಿ ಎಲ್ಲರನ್ನೂ ಬಿಟ್ಟು ಹೋಗಿದ್ದಾರೆ ಅನ್ನೋ ನೋವು ಈಗ ಎಲ್ಲರ ಮನಸ್ಸಲ್ಲೂ ಕಾಡುತ್ತಿದೆ. ದಿಲೀಪ್ ರಾಜ್ ಒಮ್ಮೆ ನೋಡಿದ್ರೆ ಸಾಮಾನ್ಯ ವ್ಯಕ್ತಿಯಂತೆ ಕಾಣುವ ನಟ, ಆದರೆ ಕ್ಯಾಮ್ರಾ ಮುಂದೆ ನಿಂತಾಗ ಪಾತ್ರವೇ ಜೀವಂತವಾಗಿ ಬಿಡುತ್ತಿತ್ತು. ಅವರ ಅಭಿನಯದಲ್ಲಿ ಓವರ್ ಆಕ್ಷನ್ ಇರಲಿಲ್ಲ, ನಿಜವಾದ ಬದುಕಿನ ಮನುಷ್ಯನ ಭಾವನೆ ಇತ್ತು. ಅದಕ್ಕಾಗಿಯೇ ಅವರು ಮಾಡಿದ ಪೋಷಕ ಪಾತ್ರಗಳಿಗೂ ಜನರು ತುಂಬಾ ಕನೆಕ್ಟ್ ಆಗಿದ್ರು. 2005ರಲ್ಲಿ ಬಾಯ್ಫ್ರೆಂಡ್ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟ ದಿಲೀಪ್ ರಾಜ್ ಅವರಿಗೆ ಆರಂಭದಲ್ಲಿ ಅದೃಷ್ಟ ಸಾಥ್ ಕೊಡಲಿಲ್ಲ. ಒಂದು ಹಿಟ್ ಸಿಕ್ಕರೆ ಮತ್ತೊಂದು ಅವಕಾಶ ಬರುತ್ತೆ ಅನ್ನೋ ಕಾಲದಲ್ಲಿ ಅವರು ವರ್ಷಗಳ ಕಾಲ ಹೋರಾಟ ಮಾಡಬೇಕಾಯಿತು. ಮಿಲನ, ಯುಟರ್ನ್, ಅಂಬಿ ನಿಂಗ್ ವಯಸ್ಸಾಯ್ತೋ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರೂ ಅವರಿಗೆ ದೊಡ್ಡ ಮಟ್ಟದ ಯಶಸ್ಸು ತಡವಾಗಿ ಬಂದಿತ್ತು. ಆದರೆ ಅವರು ಎಂದೂ ದೂರು ಹೇಳ್ಕೊಂಡವರಲ್ಲ. ಅವಕಾಶ ಸಿಕ್ಕಾಗ ಮನಸಾರೆ ಕೆಲಸ ಮಾಡುತ್ತಿದ್ದ ಕಲಾವಿದ. ಅವರ ಜೀವನದಲ್ಲಿ ದೊಡ್ಡ ತಿರುವು ತಂದದ್ದು ಹಿಟ್ಲರ್ ಕಲ್ಯಾಣ ಧಾರಾವಾಹಿ. ಎಜೆ ಪಾತ್ರದಲ್ಲಿ ಅವರು ಕೇವಲ ನಟಿಸ್ಲಿಲ್ಲ, ಮನೆ ಮಾತಾಗ್ಬಿಟ್ರು. ಗಂಭೀರ ವ್ಯಕ್ತಿತ್ವ, ಒಳಗೆ ಮೃದು ಮನಸ್ಸು, ಕುಟುಂಬದ ಮೇಲೆ ಪ್ರೀತಿ ಇವೆಲ್ಲವನ್ನೂ ಅವರು ಅಷ್ಟು ಸಹಜವಾಗಿ ತೋರಿಸಿದ್ರು. ಮನೆ ಮನೆಗೂ ಎಜೆ ಅಂದ್ರೆ ದಿಲೀಪ್ ರಾಜ್ ಎನ್ನುವ ಮಟ್ಟಿಗೆ ಜನ ಮೆಚ್ಕೊಂಡಿದ್ರು. ಹಲವರು ಈ ನಟ ಇಷ್ಟು ದಿನ ಎಲ್ಲಿದ್ದ ಎಂದು ಪ್ರಶ್ನಿಸುವ ಮಟ್ಟಿಗೆ ಅವರ ಪ್ರತಿಭೆ ಬೆಳಗಿತ್ತು. ಆದ್ರೆ ದುರಂತ ಅಂದ್ರೆ ಅವರು ಕಾಯುತ್ತಿದ್ದ ಆ ದೊಡ್ಡ ಬ್ರೇಕ್ ಸಿಕ್ಕ ಕೆಲವೇ ವರ್ಷಗಳಲ್ಲಿ ಜೀವನವೇ ನಿಂತೋಯ್ತು. ಅವರ ನಿಧನದ ಸುದ್ದಿ ಕೇಳಿ ನಟಿ ಶ್ವೇತಾ ಆರ್ ಪ್ರಸಾದ್ ಸೋಷಿಯಲ್ ಮೀಡಿಯಾದಲ್ಲಿ ಭಾವುಕ ಪೋಸ್ಟ್ ಮಾಡಿದ್ದಾರೆ. ಲವ್ ಮ್ಯಾಕ್ಟೇಲ್ 3 ಸಿನಿಮಾದಲ್ಲಿ ಇಬ್ಬರೂ ಒಟ್ಟಿಗೆ ನಟಿಸಿದ್ರು. ನಮ್ಮ ನಡುವೆ ಕೆಲವೇ ದೃಶ್ಯಗಳು, ಕೆಲವೇ ಮಾತುಕತೆಗಳಿದ್ದರೂ ಅವರು ಮಾತನಾಡಿದ್ದು ಯಾವಾಗಲೂ ತಮ್ಮ ಪತ್ನಿ ಬಗ್ಗೆ. ಅವರು ತಮ್ಮ ಹೆಂಡತಿಯನ್ನ ಎಷ್ಟು ಪ್ರೀತಿಸ್ತಿದ್ರು ಅನ್ನೋದು ಅವರ ಮಾತುಗಳಲ್ಲಿ ಗೊತ್ತಾಗುತ್ತಿತ್ತು. ಒಬ್ಬ ಅದ್ಭುತ ತಂದೆ ಕೂಡ ಆಗಿದ್ರು ಎಂದು ಶ್ವೇತಾ ಬರೆದಿರೋ ಮಾತು ಈಗ ಹಲವರ ಕಣ್ಣೀರು ತರಿಸುತ್ತಿದೆ. ನಾವು ಅವರನ್ನ ಒಳ್ಳೆ ನಟ ಅಂತ ಹೊಗಳಿದಾಗ್ಲೆಲ್ಲ ಅವ್ರು ನಗುತ್ತಾ ನನಗಿನ್ನೂ ಆ ದೊಡ್ಡ ಬ್ರೇಕ್ ಸಿಕ್ಕಿಲ್ಲ ಅಂತ ಹೇಳುತ್ತಿದ್ರು. ಅವರು ಕಾಯುತ್ತಿದ್ದ ಕ್ಷಣ ಬರೋ ಮುಂಚೆ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಎನ್ನುವ ಶ್ವೇತಾ ಅವರ ಸಾಲುಗಳು ತುಂಬಾ ಹಲವು ನೆನಪುಗಳನ್ನ ಮೆಲ್ಕು ಹಾಕಿವೆ. ದಿಲೀಪ್ ರಾಜ್ ಅವರ ಬದುಕಿನಲ್ಲಿ ಅವರ ಪತ್ನಿ ವಿದ್ಯಾ ದೊಡ್ಡ ಬೆಂಬಲವಾಗಿದ್ರು. ಅನೇಕ ಸಂದರ್ಶನಗಳಲ್ಲಿ ಅವರು ತಮ್ಮ ಕಷ್ಟದ ದಿನಗಳನ್ನ ನೆನೆದು ಮಾತನಾಡುವಾಗ ಹೆಂಡತಿಯನ್ನ ಮರೆಯಲೇ ಇಲ್ಲ. ನನ್ನ ಹೋರಾಟದ ದಿನಗಳಲ್ಲಿ ನನ್ನ ಜೊತೆ ನಿಂತವಳು ಅವಳು ಎಂದು ಹೆಮ್ಮೆಪಟ್ಟು ಹೇಳುತ್ತಿದ್ರು. ಪ್ರಶಸ್ತಿ ಸ್ವೀಕರಿಸುವ ವೇದಿಕೆಯಲ್ಲೂ ಕೂಡ ಪತ್ನಿಯನ್ನ ಕೊಂಡಾಡಿ ಭಾವುಕರಾಗಿದ್ದ ಕ್ಷಣಗಳು ಈಗ ಮತ್ತೆ ವೈರಲ್ ಆಗುತ್ತಿವೆ. ಬದುಕಿನಲ್ಲಿ ಯಶಸ್ಸಿಗಿಂತ ಸಂಬಂಧಗಳಿಗೆ ಹೆಚ್ಚು ಮೌಲ್ಯ ಕೊಟ್ಟ ವ್ಯಕ್ತಿ ದಿಲೀಪ್ ರಾಜ್ ಎನ್ನುವುದು ಈಗ ಎಲ್ಲರ ಮಾತಾಗಿದೆ. ಅಂಬಿ ನಿಂಗ್ ವಯಸ್ಸಾಯ್ತೋ ಸಿನಿಮಾದಲ್ಲಿ ಅಂಬರೀಷ್ ಮಗನಾಗಿ ನಟಿಸಿದ್ದಾಗ ಅವರ ಅಭಿನಯ ನೋಡಿ ಸ್ವತಃ ಅಂಬರೀಷ್ ಮೆಚ್ಕೊಂಡಿದ್ರು. ಇಷ್ಟು ಒಳ್ಳೆಯ ನಟನಿಗೆ ಇನ್ನೂ ಸರಿಯಾದ ಅವಕಾಶ ಸಿಗ್ಲಿಲ್ವೇ ಎಂದು ಬೇಸರಪಟ್ಟಿದ್ರು ಎಂಬ ವಿಚಾರವನ್ನು ದಿಲೀಪ್ ರಾಜ್ ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ರು. ಅದೇ ಮಾತು ಇಂದು ಅಭಿಮಾನಿಗಳ ಮನಸ್ಸನ್ನೂ ಕಾಡುತ್ತಿದೆ. ಪ್ರತಿಭೆ ಇದ್ದರೂ ಸರಿಯಾದ ಅವಕಾಶಕ್ಕಾಗಿ ಅವರು ವರ್ಷಗಳ ಕಾಲ ಕಾಯಬೇಕಾಯಿತು. ಆದರೆ ಸಿಕ್ಕ ಪ್ರತಿಯೊಂದು ಪಾತ್ರವನ್ನೂ ತಮ್ಮದೇ ಆದ ಶೈಲಿಯಲ್ಲಿ ನೆನಪಿನಲ್ಲಿ ಉಳಿಯುವಂತೆ ಮಾಡಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಆಗುತ್ತಿರುವ ಅಕಾಲಿಕ ಸಾವುಗಳು ಜನರನ್ನು ಇನ್ನಷ್ಟು ನೋಯಿಸಿವೆ. ಪುನೀತ್ ರಾಜ್ಕುಮಾರ್ 46ನೇ ವಯಸ್ಸಿಗೆ ಹೃದಯಾಘಾತದಿಂದ ನಿಧನರಾದರು. ಈಗ 48ನೇ ವಯಸ್ಸಿಗೆ ದಿಲೀಪ್ ರಾಜ್ ಕೂಡ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಆರೋಗ್ಯದ ಬಗ್ಗೆ ಎಷ್ಟೇ ಜಾಗರೂಕತೆ ವಹಿಸಿದರೂ ಜೀವನ ಯಾವ ಕ್ಷಣದಲ್ಲಿ ಹೇಗೆ ತಿರುಗುತ್ತದೆ ಅನ್ನೋದನ್ನು ಊಹಿಸಲೂ ಆಗುವುದಿಲ್ಲ ಅನ್ನೋ ಕಹಿ ಸತ್ಯ ಮತ್ತೆ ನೆನಪಾಗಿದೆ. ಈಗ ದಿಲೀಪ್ ರಾಜ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಸಿನಿಮಾ ಮತ್ತು ಕಿರುತೆರೆ ಕಲಾವಿದರು, ಅಭಿಮಾನಿಗಳು ಆಗಮಿಸುತ್ತಿದ್ದಾರೆ. ಎಲ್ಲರ ಮನಸ್ಸಲ್ಲೂ ಒಂದೇ ಮಾತು, ಇಷ್ಟು ಒಳ್ಳೆ ಮನುಷ್ಯ ಇಷ್ಟು ಬೇಗ ಹೋಗ್ಬಾರ್ದಿತ್ತು. ಕೆಲವರು ಅವರನ್ನು ಒಬ್ಬ ಅದ್ಭುತ ನಟ ಎಂದು ನೆನಪಿಸುತ್ತಿದ್ದಾರೆ, ಇನ್ನು ಕೆಲವರು ಒಳ್ಳೆಯ ಸ್ನೇಹಿತ ಎಂದು ಕಣ್ಣೀರಿಡುತ್ತಿದ್ದಾರೆ. ಆದರೆ ಎಲ್ಲರ ಮನಸ್ಸಲ್ಲೂ ಉಳಿಯುತ್ತಿರುವುದು ಅವರ ಸರಳತೆ.
ಸ್ಟಾರ್ ಆದರೂ ಸ್ಟಾರ್ ಗಿರಿ ತೋರಿಸದ ಕಲಾವಿದ ಅವರು. ದಿಲೀಪ್ ರಾಜ್ ಈಗ ನಮ್ಮ ನಡುವೆ ಇಲ್ಲ. ಆದರೆ ಅವರು ಮಾಡಿರುವ ಪಾತ್ರಗಳು, ಅವರು ಹೇಳಿದ ಮಾತುಗಳು, ಅವರು ಹಂಚಿಕೊಂಡ ನಗು ಮತ್ತು ಬದುಕಿನ ಹೋರಾಟ ಕನ್ನಡಿಗರ ಮನಸ್ಸಿನಲ್ಲಿ ಇನ್ನೂ ಬಹಳ ವರ್ಷಗಳ ಕಾಲ ಉಳಿಯುತ್ತವೆ. ಕೆಲವರು ದೊಡ್ಡ ಹಿಟ್ ಸಿನಿಮಾಗಳಿಂದ ನೆನಪಾಗುತ್ತಾರೆ, ಕೆಲವರು ತಮ್ಮ ಪ್ರತಿಭೆಯಿಂದ ನೆನಪಾಗುತ್ತಾರೆ. ದಿಲೀಪ್ ರಾಜ್ 2ನೇ ವರ್ಗಕ್ಕೆ ಸೇರಿದ ಅಪರೂಪದ ಕಲಾವಿದ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.